ನಮಸ್ಕಾರ ಸ್ನೇಹಿತರೆ, ಮತ್ತೆ ವಿಡಿಯೋ ಬಂತಂತನಾ? ಓಕೆ, ನಾವು ವಿಡಿಯೋ ಮಾಡ್ತಾನೆ ಇರ್ತೀವಿ. ಅಂದರೆ ನನ್ನ ವಿಡಿಯೋ ಬಂದು ಸ್ವಲ್ಪ ಮೀನಿಂಗ್ಫುಲ್ ಆಗಿರುತ್ತೆ, ಉದ್ದೇಶ ಇರುತ್ತೆ. ಏನೋ ಒಂದು ಉದ್ದೇಶ ಇಲ್ಲದೆ ಇಲ್ಲದೆ ಮಾತಾಡಲ್ಲ. ಏನು ಮಾತಾಡ್ತೀನಿ ಅದಕ್ಕೆ ಪರ್ಪಸ್ ಇರುತ್ತೆ. ಇವತ್ತೊಂದು ಹೊಸ ವಿಡಿಯೋ. ನಮ್ಮ ಮಧ್ಯದಲ್ಲಿದ್ದಾರೆ ಡಾಕ್ಟರ್ ಸನ್ನಿತಾ. ಅವ್ರು ಅವ್ರು ಡಾಕ್ಟರ್ ಆಗಬೇಕಂತೆ. ಹಾಯ್ ಅಂತ ಹೇಳಿ. ಹಾಯ್, ಎಲ್ರಿಗೂ ಹಾಯ್ ಅಂತೇಳಿ. ಡಾಕ್ಟರ್ ಆಗ್ಬೇಕಂತ. ಪಾಪ ಅವರಿಗೆ ಚರ್ಮದ ಸಮಸ್ಯೆ ಬಂದರು. ಅವರು ಊರು ಬಂದು ತೂದೂರು. ಅವ್ರ ತಂದೆ ಅವ್ರ ತಾಯಿ ಹೇಳಿದ್ದಾರೆ. ತಂದೆ ಹೆಸರು ರಾಜೇಶ್, ತಾಯಿ ಹೆಸರು ಕವಿತಾ, ಅವ್ರ ತಮ್ಮ ಶಮಿತ್ ಅಂತಿದ್ದಾರೆ. ನೋಡಿ, ಅವರು ಮೂಲತಃ ತೂದೂರವರು. ಅವರು ಡ್ರೈವಿಂಗ್ ಕೆಲಸ ಮಾಡ್ಕೊಂಡಿದ್ದಾರೆ. ಈ ಹುಡುಗಿಗೆ ಹೇಳಬೇಕು ಡಾಕ್ಟರ್ ಆಗಬೇಕು. ಅವ್ರು ಹೇಳಿದ್ರು ಡಾಕ್ಟರ್ ಆಗಬೇಕಂದ್ರೆ ದುಡ್ಡು ಬೇಕು ಸಾರ್, ದುಡ್ಡಲ್ಲಿ ಆಗಲ್ಲ ಅಂತ. ನಮ್ಮ ದೇಶ ಹಂಗಾಗ್ಬಿಟ್ಟಿದೆ. ಯಾರಿಗೆ ಡಾಕ್ಟರ್ ಆಗಬೇಕು ಅವರಿಗೆ ಡಾಕ್ಟರ್ ಸೀಟ್ ಸಿಗ್ತಾ ಇಲ್ಲ. NBE, ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್, ಮೊದಲೊಂದಿತ್ತು ಕಾಲದಲ್ಲಿ. ನಾನು ಬರೀಬೇಕಾದ್ರೆ CET ಅಂತ ಇತ್ತು. ಕರ್ನಾಟಕ ಸೀಟ್ಗಳು, ಆ ರಾಜ್ಯಕ್ಕೆ 6 ಸೀಟ್ಗಳಿತ್ತು. ಕಾಂಪಿಟೇಷನ್ ಕರ್ನಾಟಕ ಮಾತ್ರ ಇತ್ತು. ನೋಡಿ, ಕರ್ನಾಟಕದಲ್ಲಿ ಅಧಿಕವಾಗಿ ಸೀಟ್ ಇದೆ. ಆದರೆ ಬೇರೆ ರಾಜ್ಯದಲ್ಲಿ ಬೇಕಾದಷ್ಟು ಜಿಲ್ಲೆಗಳಿದೆ. ಅವ್ರಿಗೆ ಬೇಕಾದರೆ ಅವ್ರವ್ರ ಜಿಲ್ಲೆಗೆ ಬಂದು ಮೆಡಿಕಲ್ ಕಾಲೇಜ್ ಮಾಡ್ಕೊಂಡ್ರಿ. ಉದಾಹರಣೆ ಮಹಾರಾಷ್ಟ್ರ ಅಥವಾ ಗುಜರಾತ್ ಅಥವಾ ಅಸ್ಸಾಂ ಅಥವಾ ನಮ್ಮ ದೇಶದಲ್ಲಿ ಎಷ್ಟೋ ರಾಜ್ಯಗಳಿದೆ. ನನಗಂತೂ ಕರ್ನಾಟಕ ಒಂದರ ಕಾಣಿಸ್ತಿರೋದು. ನಿಮಗೆ ಕರ್ನಾಟಕ ಕೂಡ ಇದೆ, ತಮಿಳ್ನಾಡು ಇದೆ, ಕೇರಳ ಇದೆ. ಜಾಸ್ತಿ ಸೀಟ್ ಇರೋದು ಗೊತ್ತಾ? ಕರ್ನಾಟಕ, ಮಹಾರಾಷ್ಟ್ರ, ತಮಿಳ್ನಾಡು. ಎಲ್ಲ ಸೀಟಿಗೆ ಇಲ್ಲಿ ಬಂದು ಯಾಕ್ರಿ ಬೀಳ್ತೀರಿ? ನಮ್ಮ ಹುಡುಗರೆಲ್ಲ ಇವರೆಲ್ಲ ಡಾಕ್ಟರ್ ಆಗಬೇಕು. ಒಂದು ಸೀಟ್ ಡಾಕ್ಟರ್ ಆಗಲಿಕ್ಕೆ 1.5 ಕೋಟಿ ಬೇಕಂತ ರೀ. 1.5 ಕೋಟಿ ಸೀಟಲ್ಲಿ ಅವರಿಗೆ 450 500 ರ್ಯಾಂಕ್ 500 ಮಾರ್ಕ್ಸ್ ಮೇಲೆ ಬಂದರೆ ಮಾತ್ರ ಅವರಿಗೆ ಸೀಟ್ ಸಿಗೋ ಚಾನ್ಸಸ್ ಅದು ಕಡಿಮೆ. ಜನರಲ್ ಮೆರಿಟ್ ಅನ್ನೋರಿಗೆ ಮಾನ ಮೆರಿಟ್ ಏನಿಲ್ಲ, ಹಂಗಾಗ್ಬಿಟ್ಟಿದೆ. ನಾನು ಜನರಲ್ ಮೆರಿಟ್, ಯಾಕಂದರೆ ನಾನು ಕ್ರಿಶ್ಚಿಯನ್ ಆಗಿರ್ಬೋದು, ನನಗೆ ಕ್ರಿಮಿನಲ್ ಇಲ್ಲ. ನಾನು BBS ತೆಗಿಬೇಕಾದ್ರೆ ನನಗೆ ನಾನು ಅಪ್ಪ ಅಮ್ಮ ಸಾಲ ಮಾಡಿ ಸೋಲ ಮಾಡಿ ಕದ್ದಿಲ್ಲ, ಕಷ್ಟಪಟ್ಟು ನನ್ನ ಓದಿಸಿದ್ದಾರೆ. ನಮ್ಮ ಅಣ್ಣ ನನಗೋಸ್ಕರ ಸೀಟ್ ಹುಡುಕಿದ್ದಾನೆ. ಯಾವ ಕಾಲೇಜು ಕೂಡ ಸೀಟು ಆ ಕಾಲದಲ್ಲಿ 45-50 ಲಕ್ಷ. ನಾನು ಓದಿರೋದು ಕಾಜಾ ಬಂದ ನವಾಜ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, KBNIMS. ಆ ಕಾಲದಲ್ಲಿ ಅಷ್ಟೊಂದು ಪ್ರಖ್ಯಾತಿ ಬಂದಿಲ್ಲ, ಈಗ ದೊಡ್ಡ ಯೂನಿವರ್ಸಿಟಿ ಆಗಿದೆ. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇತ್ತ ಮಕ್ಕಳು, ಅವ್ರ ತಂದೆ ಬಂದು ಡ್ರೈವರ್, ಅವರು ದೊಡ್ಡ ವ್ಯಕ್ತಿಯ ಕುಟುಂಬದಲ್ಲಿ ಬಂದವರಲ್ಲ, ಅವ್ರ ಹತ್ರ ಹಣಕಾಸು ಇಲ್ಲ. ಇವರು ಡಾಕ್ಟರ್ ಆಗಬೇಕಂದ್ರೆ ಅವ್ರು ಹೇಳ್ತಾರೆ ದುಡ್ಡು ಬೇಕಂತ. ನಾನು ಹೇಳ್ತೀನಿ, ಈ ಹುಡುಗಿ ಮುಂದೊಂದು ದಿವಸ ಡಾಕ್ಟರ್ ಆಗಬೇಕಂದ್ರೆ ನಮ್ಮ ಸಮಾಜದಲ್ಲಿ ಕೆಲವು ವ್ಯತ್ಯಾಸ ಆಗಬೇಕಾಗಿದೆ. ಯಾರಿಗೆ ಏನು ಓದಬೇಕು ಆ ಓದನ್ನ ಫ್ರೀಯಾಗಿ ಮಾಡಬೇಕು. ಫ್ರೀ ಅಥವಾ ಮೆರಿಟ್ ಬೇಸಿಸಲ್ಲಿ ಮಾಡಿ. ಮೆರಿಟ್ ಬೇಸಿಸಲ್ಲಿ ಕಾಂಪಿಟೇಷನ್ ಅವ್ಯವಹಾರಗಳು ನಡೆದಿದ್ದಾವೆ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಎಕ್ಸಾಮ್ ಹಾಲೇ ಬುಕ್ ಮಾಡಿ ಇನ್ನೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ಸ್ಟ್ರೈಕೆಲ್ಲ ಆಗಿದೆ, ಕೋರ್ಟಲ್ಲಿ ಸ್ಟೇ ತಂದಿದ್ದಾರೆ, ನೀವೆಲ್ಲ ಹೋರಾಟ ಮಾಡ್ತಾರೆ. ಹಿಂದೆ ಗೊತ್ತಿಲ್ಲ. ದಯಮಾಡಿ ಸರ್ಕಾರದವರು, ಮೋದಿ ಸರ್ ನೀವು ಒಳ್ಳೆ ಹೋರಾಟಗಾರರು, ನಮ್ಮ ದೇಶವನ್ನು ಕಟ್ಟೋರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ ಸಿದ್ದರಾಮಯ್ಯ ಸರ್, ನೀವು ಕೂಡ ದೊಡ್ಡ ಹೋರಾಟಗಾರರು. ನಮ್ಮ ದೇಶ ನಂಬರ್ 1 ಆಗಬೇಕಂದ್ರೆ ಮೋದಿ ಸರ್ ಬರಬೇಕು. ನಮ್ಮ ರಾಜ್ಯ ನಂಬರ್ 1 ಆಗಬೇಕಂದ್ರೆ ಸಿದ್ದರಾಮಯ್ಯ ಸರ್ ಮುಂದುವರಿಬೇಕು. ಸೊ ನಾವು ನಿಮ್ಮ ಬೆನ್ನೆಲುಬಾಗಿ ಇರ್ತೇವೆ ಸರ್. ಸ್ವಲ್ಪ ವ್ಯತ್ಯಾಸ ಆಗಬೇಕು. ಉದಾಹರಣೆ, ನನ್ನ ಫಿಯಾನ್ಸಿ, ನನ್ನ ಮದುವೆ ಆಗ ಹುಡುಗಿ, ಅವರ ತಮ್ಮ ಇದ್ದಾರೆ ಸರ್. 430 ಮಾರ್ಕ್ಸ್ ತೆಗಿದ್ದಾರೆ ಸರ್. ಅವರಿಗೆ ಸೀಟ್ ಸಿಗ್ತಿಲ್ಲ ಅಂತೆ. ಅವ್ರು ಹೇಳ್ತಾರೆ, ಸರ್ ನಾನು ಕನ್ನಡ ಮೀಡಿಯಂ ಓದ್ಬಿಟ್ಟಿದ್ರೆ ನನಗೆ ಫ್ರೀ ಸಿಕ್ಕಿತ್ತಾನ. ನನ್ನ ಫಿಯಾನ್ಸಿ ಬಂದು ಕನ್ನಡ ಮೀಡಿಯಂ ಓದಿ ಅಪ್ ಟು 10th. ಅವ್ರಿಗೆ ಫ್ರೀ ಸೀಟ್ ಸಿಕ್ಕಿದೆ. ESI ಹಾಸ್ಪಿಟಲು ಗುಲ್ಬರ್ಗದಲ್ಲಿ ಮಾಡಿದ್ರು. ನೆಕ್ಸ್ಟು PMC ಮಿಂಟೋ ಹಾಸ್ಪಿಟ್ಲಲ್ಲಿ PG ಮಾಡ್ತಾರೆ, ಕಣ್ಣಿನ ಸ್ಪೆಷಲಿಸ್ಟ್ ಓದ್ತಾ ಇದ್ದಾರೆ. ಅವ್ರ ತಮ್ಮ ಮಿಸ್ಟೇಕ್ ಮಾಡಿದ್ದಾರೆ ಗೊತ್ತಾ? ಅಪ್ ಟು 5th 6th ಕನ್ನಡ ಮೀಡಿಯಂ ಓದ್ರು. ಅಯ್ಯೋ ಇಂಗ್ಲೀಷ್ ಕಲಿಯಪ್ಪ ಪುಟ ಅಂತ ಹೇಳ್ಬಿಟ್ಟು ಅವರೇ ತೊಗೊಂಡೋಗಿ ಇಂಗ್ಲೀಷ್ ಮೀಡಿಯಂ ಹಾಕ್ಬಿಟ್ರು. ಈಗ ಅವ್ನಿಗೆ ಸೀಟ್ ಕೈ ತಪ್ಪೋಗ್ತಿದೆ. ನೋಡಿ, ಕನ್ನಡ ಮಾಧ್ಯಮದಲ್ಲಿ ಓದೋರಿಗೆ ನಾನು ನಮಸ್ಕಾರ ಹೇಳ್ತೇನೆ. ನಾನು ಓದಿದ್ದು ಇಂಗ್ಲೀಷ್ ಮೀಡಿಯಂ, ನನಗೆ ಸೀಟ್ ಸಿಕ್ಕಿಲ್ಲ. ಯಾಕೆ ಹೇಳಿ? ನಾನು ಕನ್ನಡ ಮೀಡಿಯಂ ಓದಿಲ್ಲ. ಇವತ್ತೆಲ್ಲ ಕನ್ನಡ ಶಾಲೆಗಳ ಬಂದ್ ಆಗ್ತಾ ಇದ್ದೇವೆ. ಕನ್ನಡ ಶಾಲೆ ಮುಚ್ತಿರುವಂಥವ್ರು ಯಾರು ಇದು ಕೈವಾಡ ಇದೆ ಗೊತ್ತಿಲ್ಲ. ಕನ್ನಡ ಮತ್ತೆ ಹೇಳ್ತೀನಿ, ಕನ್ನಡ ಇದು ನಮ್ಮ ನಾಡು, ನಮ್ಮ ನುಡಿ. ಕನ್ನಡದಲ್ಲಿ ಓದೋರಿಗೆ ನಿಮಗೆ MBBS ಸೀಟ್ ಫ್ರೀ ಸಿಗೋ ಚಾನ್ಸಸ್ ಇದೆ. ನಿಮ್ಮ ಮಕ್ಕಳಿಗೆ ಅಪ್ ಟು 10th ಕನ್ನಡ ಮಾಧ್ಯಮದಲ್ಲೇ ಓದಿಸಿ. MBBS ಮಾಡಬೇಕಂದ್ರೆ ಈಸಿ ಸೀಟ್ ನಿಮಗೆ ಸಿಗುತ್ತೆ. ಕನ್ನಡದವರಿಗೆ ಮೊದಲನೇ ಆದ್ಯತೆ ಕೊಡಿ. ಓಕೆ, ಬೇರೆ ರಾಜ್ಯದವರಿಗೆ ಅವ್ರವ್ರ ರಾಜ್ಯದಲ್ಲಿ ಸೀಟ್ ಓಪನ್ ಮಾಡಿ, ಮೆಡಿಕಲ್ ಕಾಲೇಜ್ ಮಾಡಲಿ. ನಮ್ಮ ದೇಶಕ್ಕೆ, ನಮ್ಮ ಭೂಮಿ ಬಂದು ನಮ್ಮ ತಿನ್ಕೊಂಡು ನಮಗೆ ದ್ರೋಹ ಮಾಡಬೇಡಿ.
ನಾನು ಎಲ್ಲರ ಪರ ಇದ್ದೀನಿ, ನಮ್ಮ ದೇಶ ಪರ ಇದ್ದೀನಿ. ಆದರೆ ನಮ್ಮ ರಾಜ್ಯಕ್ಕೆ ಬಂದಾಗ ನಮ್ಮ ರಾಜ್ಯ ಪರ ನಿಲ್ತಾನೆ. ದಯಮಾಡಿ ಕರ್ನಾಟಕಕ್ಕೆ 70% ಸೀಟನ್ನು ಆದ್ಯತೆಯನ್ನು ನೀವು ತಗೊಂಡ್ಬರಿ. NB ಬೋರ್ಡ್ನ ನೀವು ಸ್ವಲ್ಪ ಸೈಲೆಂಟಾಗಿ ಇರೋಕ್ಕೆ ಬೇಡಿ. ಯಾಕಂದರೆ ನಾನು ಕೂಡ ಈಗ 11 ವರ್ಷ ಪ್ರಾಕ್ಟೀಸ್ ಅನ್ನೋದು MBBS ಮಾಡಿಬಿಟ್ಟು ನಾನು ಕೇರಳದಲ್ಲಿ ನಾನು PG ಪ್ರಿಪ್ರೇಷನ್ ಹೋದಾಗ ನನಗೆ ಕೂಡ ಓದೋಕ್ಕೆ ಟೈಮ್ ಇಲ್ಲ. ನಾನು ನೈಟ್ ಡ್ಯೂಟಿ ಮಾಡ್ತಿದ್ದೆ, ಬೆಳಗ್ಗೆ ಬಂದು ಓದ್ತಾ ಇದ್ದೆ. ಲಾಸ್ಟಿಗೆ ಡ್ಯೂಟಿ ಮಾಡಿ ಯಾಕಂದರೆ ಹಣದ ಅವಶ್ಯಕತೆ ತುಂಬ ಇತ್ತು. ಹಣದ ಅವಶ್ಯಕತೆ ಮನೇಲಿ ಅಪ್ಪ ಅಮ್ಮ ಕೇಳಿಲ್ಲ, ನನಗೆ ಅವಶ್ಯಕತೆ ಇತ್ತು. ನಾನು ಏನೋ ಕಲಿಬೇಕು, ಏನೋ ಮಾಡಬೇಕು, ಸ್ವಂತ ಆಸ್ಪತ್ರೆ ಮಾಡಬೇಕಂತ ನಾನು ಕೇರಳದಿಂದ ಬಂದು ಊರಿಗೆ ಬಂದು 5 ವರ್ಷ ಕಾಲ ನಾನು KPC ಹಾಸ್ಪಿಟಲಿ, ನಾನು ಹುಟ್ಟಿದ ಆಸ್ಪತ್ರೆಯಲ್ಲಿ, ಅಮ್ಮ ಕೆಲಸ ಮಾಡೋಂಥ ಆಸ್ಪತ್ರೆಯಲ್ಲಿ ಮ್ಯಾಟರ್ನಾಗಿ ಅವ್ರು ರಿಟೈರ್ಡ್ ಆಗಿದ್ದಾರೆ. ಈಗ ಅಂದರೆ VRS ತಗೊಂಡಿದ್ದಾರೆ. ಸೊ ಅದೇ ಆಸ್ಪತ್ರೆಯಲ್ಲಿ ನಾನು 5 ವರ್ಷ ಸತತವಾಗಿ ಕೆಲಸ ಮಾಡಿದ್ದೀನಿ. 5 ವರ್ಷ ನಾನು KPC ಬೆಳೆಸಿದೆ. ಇವು 5 ವರ್ಷ ಆದಮೇಲೆ ನಾನು ಸ್ವಂತ ಕ್ಲಿನಿಕ್ ಮಾಡಿದೆ. ಈಗ ದೊಡ್ಡ ಆಸ್ಪತ್ರೆ ಆಗಿದೆ. 5 ವರ್ಷ ನಾನು ಡೇ ನೈಟ್ ವರ್ಕ್ ಮಾಡಿದ್ದೀನಿ. ತಲೆ ಹೊಡೆದ ದುಡ್ಡಲ್ಲ, ಕಷ್ಟಪಟ್ಟು ಲೋನ್ ಮಾಡಿ ನಾನು ಹಾಸ್ಪಿಟಲ್ ಕಟ್ಟಿದ್ದೀನಿ. ನಾನು ಯಾಕೆ ಹೇಳ್ತೀನಿ ಅಂದರೆ, ಒಂದು MBBS ಸೀಟಿಗೆ 1.5 ಕೋಟಿ ಖರ್ಚಾಗುತ್ತೆ. ನಾನು ಇಷ್ಟು ವರ್ಷ ದುಡಿದಿದ್ದು ಬರೀ 1.5 ಕೋಟಿ ಅಷ್ಟೇ 11 ವರ್ಷದಲ್ಲಿ. ನಾನು ನಿಮ್ಮ ಪ್ರಶ್ನೆ ಆಗ್ತೀನಿ, ಯಾರು MBBS ಮಾಡ್ತಿದ್ದೀರಾ, ನೀವು ಯಾರು ಸ್ಟ್ರೈಕ್ ಮಾಡಿದ್ರ, ಇಷ್ಟು ಕಾಸ್ಟ್ಲಿ ಯಾಕಾಗಿದೆ ಅಂತ ಕೇಳಬೇಕು. ನೀವು ಕೇಳ್ತಿಲ್ಲ. ನೀವು ದುಡ್ಡು ಎಲ್ಲಿದ್ದನೋ ಲೋನ್ ಮಾಡಿ ತಂದು ಕೊಡ್ತಿದ್ದೀರಾ, ಯಾರು ಕೂಡ ಅವ್ಯವಹಾರ ಮಾಡಲ್ಲ. ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಣ ಎಲ್ಲಿ ಹೋಗ್ತಾ ಇದೆ, ಯಾಕೆ ಮೆಡಿಕಲ್ ಜಾಸ್ತಿ ಕಾಸ್ಟ್ಲಿ ಆಗಿದೆ, ಇದರಿಂದ ಏನು ಅಂತ ಹೇಳ್ಬಿಟ್ಟು ನೀವು ಹೋರಾಟ ಮಾಡಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಪ್ರೈಸಿಗೆ MBBS ಸೀಟ್, ಒಳ್ಳೆ ಜ್ಞಾನವಂತರಿಗೆ ಓದಂತಲ್ಲಿ ಕೊಡ್ರಿ. ನನ್ನ ಅಪ್ಪ ಅಮ್ಮ ಓದಿಸಿಲ್ಲ ಅಂದರೆ ಇವತ್ತು ದನ ಕಾಯ್ತಿದ್ದೆ. ನಾನು ಅಪ್ಪ ಅಮ್ಮ ಓದಿಸಲಿಕ್ಕೆ ಇವತ್ತು ಕೂತ್ಕೊಂಡಿದ್ದೀನಿ, ಸ್ವಂತ ಆಸ್ಪತ್ರೆ ಇಟ್ಕೊಂಡಿದ್ದೀನಿ. ನನ್ನ ಕೆಳಗೆ 10 ಜನ ಕೆಲಸ ಮಾಡ್ತಿದ್ದಾರೆ. ನನ್ನ ಜೊತೆಯಲ್ಲಿ ಆನ್ಲೈನಲ್ಲಿ ಎಷ್ಟೋ ಡಾಕ್ಟರ್ಸ್ ಕೆಲಸ ಮಾಡ್ತಿದ್ದಾರೆ. ನನ್ನ ಹಿಂದೆ ನಾನು ದೊಡ್ಡ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟ ಯೋಜನೆಯಲ್ಲಿದೆ. ಮತ್ತು ನೋಡಿ, TMT ಎಕೋ ಬ್ಲಡ್ ಟೆಸ್ಟ್ ಕೇವಲ 4,500 ರೂಪಾಯಿಗೆ ಹಳ್ಳಿಯಲ್ಲಿ, ಮಾಸ್ತಿಕಟ್ಟೆ ಎಂಬ ಹಳ್ಳಿಯಲ್ಲಿ ನಾನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಮಂತ್. ಅದಕ್ಕೆ ಲೋನ್ ಕೊಡೋಕ್ಕೆ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಮಾಸ್ತಿಕಟ್ಟೆ ಬ್ರಾಂಚ್ ಸಪೋರ್ಟ್ ಮಾಡಿದ್ದಾರೆ. 70 ಲಕ್ಷ ರೂಪಾಯಿ ನಾನು ನಿಮಗೆ ಕೊಡ್ತೀವಿ ಅಂತ. ಅದರಲ್ಲಿ ಟಾಪ್ ಬ್ರ್ಯಾಂಡ್ GND ಅವ್ರದ್ದು ಇಂಡಿಯಾ ವಿಪ್ರೋ ಕೊಲಾಬ್ರೇಷನ್ ಅಂತ ಇಂಡಿಯನ್ ಬ್ರ್ಯಾಂಡ್ ಸ್ಕ್ಯಾನಿಂಗ್ ಮಿಷಿನ್. ಹಾವೇರಿಯಲ್ಲಿ 1 ಮಿಷಿನ್ ಇದೆ, 2 ವಿಕ್ರಮ್ ಸೆಂಟ್ರಲ್ಲಿ 1 ಮಿಷಿನ್ ಇದೆ, 3ನೇ ಮಿಷಿನ್ ಮಾಸ್ತಿಕಟ್ಟಲ್ಲಿ. ಅಂಥ ಮಿಷಿನ್ ಹಾಕ್ಕೊಂಡು ಜನಸೇವೆ ಮಾಡೋಕ್ಕೆ ಹೋಗ್ತಾ ಇದ್ದೇನೆ. ನಾನು ಏನು ಹೇಳಕ್ಕೆ ಬಯಸ್ತೇನೆ ಅಂದರೆ, ನನ್ನ ಉದ್ದೇಶ ಯಾರಿಗೆ ಸೇವಾ ಮನೋಭಾವ ಇದೆ, ಈ ಹುಡುಗಿಗೆ ಸೇವಾ ಮನೋಭಾವ ಇದೆ. ನಾನು ಮೇಡಮ್ ಡಾಕ್ಟ್ರಾಗಿ ಏನು ಮಾಡ್ತೀರಾ, ನೀವು ಪೇಷಂಟ್ನ ಸಾಯಿಸ್ತೀರಾ, ಬದುಕ್ತೀರಾ? ಯಾರನ್ನು ಬಡವರಿಗೆ ಏನು ಮಾಡ್ತೀರಾ? ಶ್ರೀಮಂತರಿಗೂ ಸಹಾಯ ಮಾಡಿ, ಆಯ್ತಾ? ಬಡವರಿಗೆ ಜಾಸ್ತಿ ಸಹಾಯ ಮಾಡ್ತೀರಾ, ಕಮ್ಮಿ ಸಹಾಯ ಮಾಡ್ತೀರಾ? ನೋಡಿ, ಈ ಡಾಕ್ಟ್ರು ಬಡವರಿಗೆ ಜಾಸ್ತಿ ಸಹಾಯ ಮಾಡ್ತಾರಂತೆ. ಓಕೆ, ಸೊ ಇಂಥ ಹುಡುಗಿ ಮುಂದಿನ ಭವಿಷ್ಯವನ್ನು ಕಟ್ತಾರೆ. ಸೊ ಹಾಗಾಗಿ ನಾನು ಎಲ್ಲರ ಪರವಾಗಿದ್ದೀನಿ, ನಾನು ಯಾರು ವಿರೋಧ ಮಾಡಲ್ಲ. ತಪ್ಪು ಕಂಡಾಗ ನಾನು ಮಾತಾಡಲೇಬೇಕು. ನನ್ನ ಬಾಯಿ ಮುಚ್ಚಕ್ಕೆ ಎಷ್ಟೋ ಜನ ಏನೇನೋ ಕಮೆಂಟ್ಗಳನ್ನ ಹಾಕ್ತಾರೆ. ನಿಮ್ಮನ್ನು ತಲೆನೇ ಕೆಸ್ಕೊಳ್ಕೋವಲ್ಲ. ನಾನು ನಿಮ್ಮ ಪರ ಆಗಿದ್ದೀನಿ, ಜನ ಪರ ಇದ್ದೀನಿ, ನ್ಯಾಯ ಪರ ಇದ್ದರೂ ನಾನು ಸಪೋರ್ಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಇದೆ, ಉತ್ತಮ ಆರೋಗ್ಯಕ್ಕಾಗಿ ಅಂತ, ದೀರ್ಘಾಯುಷ್ಯ ಬದುಕೋದು ಹೇಗೆ, ಸುಮಾರು ವಿಡಿಯೋ ಮಾಡಿದ್ದೀನಿ. ಯಾರ್ಯಾರು ಫೇಮಸ್ ಮಾಡ್ತೀರಾ, ನನ್ನ ಫೇಮಸ್ ಮಾಡಬೇಡಿ. ಇದರಲ್ಲಿ ಏನು ದುಡ್ಡು ಬರುತ್ತೆ ನೋಡಿ, ಫೇಸ್ಬುಕ್ ಯೂಟ್ಯೂಬಲ್ಲಿ 70% ಹಣವನ್ನು ಫ್ರೀ ಮೆಡಿಕಲ್ ಕ್ಯಾಂಪ್ನ ಮಾಡ್ತೀನಿ. ಹೃದಯ, ಯಾಕೆಂದರೆ ಗಿರೀಶ್ ಅಂತ ಒಬ್ಬ ಹುಡುಗ, 32 ವರ್ಷ ಹುಡುಗ, ಹಾರ್ಟ್ ಅಟ್ಯಾಕ್ ಸತ್ತೋದ ನಮ್ಮ ವ್ಯಾಪ್ತಿಯಲ್ಲಿ. ನನಗೆ ಮನ ಮುಟ್ಟಿ, ನನಗೆ ನೋವಾಗಿ, ಯಾಕಂದರೆ 4-5 ದಿವಸದಿಂದ ನನಗೆ ಎದೆ ನೋವಿತ್ತಂತೆ. ಎಲ್ಲ ಕಡೆ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಎಲ್ಲ ಟೆಸ್ಟ್ ಮಾಡಿದ್ದಾರೆ, ನಾರ್ಮಲ್ ಅಂತ ಮನವಿದ್ದ. ಮಧ್ಯರಾತ್ರಿ 2:30 ನನ್ನ ಹತ್ರ ಬಂದ. 2:30 ಬಂದು 12:30 ನಾನು ನೋಡಿದೆ, ECG ಮಾಡಿದೆ. ಹೈಲಿ ತುಂಬ ಡಿಫಿಕಲ್ಟ್ ಸಿಚುವೇಷನ್ ಇದೆ, ಕ್ರಿಟಿಕಲ್ ಸಿಚುವೇಷನ್ ಇದ್ದ. ಕಡೆಗೆ ಅವನ್ನ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಹೈಯರ್ ಸೆಂಟರ್ ರೆಫರ್ ಮಾಡಿದೆ. ಹೈಯರ್ ಸೆಂಟರ್ ರೆಫರ್ ಅನ್ನೋಷ್ಟೊಳಗೆ ಅವ್ನು ಡೆತ್ ಆಗಿದೆ. ಸೊ ಅವ್ನ ದುಃಖ ನನಗೆ, ಯಾಕಂದರೆ ಮಗು ಇದೆ, ತಾಯಿ ಇದ್ದಾರೆ, ಅವ್ರು ನೋಡೋರು ಯಾರು. ಸೊ ಈ ದುಃಖ ನನಗೆ ಮುಟ್ಟಿ, ನನಗೆ ಪ್ಯಾಷನಿಂದ ನಾನು ಸಾಲ ಮಾಡಿ ನಾನೇನು ಮಾಡ್ತಿದ್ದೀನಿ, ಮಿಷಿನ್ ಹಾಕ್ತಾಯಿದ್ದೀನಿ. TMT ಮಿಷಿನ್, ಎಕೋ ಮಿಷಿನ್ ಹೊಸ್ತಾರದಲ್ಲಿ ಇಲ್ಲ. ಹೊಸ್ತಾರ ತಾಲೂಕು ಆಸ್ಪತ್ರೆ ಇದೆ, ಒಂದು ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ. ನಾನು ನನ್ನ ಸ್ವಂತ ದುಡ್ಡು ಖರ್ಚಲ್ಲಿ ಎದೆ ತಟ್ಟಿ ಹೇಳ್ತೇನೆ. ಇವತ್ತು ನನಗೆ ಪರವಾಗಿ ನಿಂತಿದ್ದಾರೆ, THS ನಿಂತಿದ್ದಾರೆ, DHS ನಿಂತಿದ್ದಾರೆ, DC ಅಧಿಕಾರಿಗಳು ನಮ್ಮ ಜೊತೆಗೆ ಪರವಾಗಿ ನಿಂತಿದ್ದಾರೆ. ದೇ ಆರ್ ಸಪೋರ್ಟಿಂಗ್ ಅಸ್. ಸರ್ ಮಾಡಿ, ನಾನು ನಿಮ್ಮ ಜೊತೆಗೆ ಅಂತ ಹೇಳ್ತಾರೆ. ಇಂಥ ಭೂಮಿ ನಾವು ಈ ಪ್ರಪಂಚ ಎಲ್ಲೂ ಸಿಗಲ್ಲ, ನಮ್ಮ ದೇಶದಂಥ ಭೂಮಿ ಎಲ್ಲೂ ಸಿಗಲ್ಲ. ಸೊ ಬನ್ನಿ, ನಾವು ಒಟ್ಟಾಗಿ ಬೆಳೆಯೋಣ. ನಾವು ಯಾರನ್ನ ವಿರೋಧ ಮಾಡಲ್ಲ. ನಮ್ಮ ದೇಶ ನಂಬರ್ 1 ಆಗಬೇಕು. ದೇಶಕ್ಕೆ ನರೇಂದ್ರ ಮೋದಿ ಸರ್, ರಾಜ್ಯಕ್ಕೆ ಸಿದ್ದರಾಮಯ್ಯ ಸರ್. ಒಂದು 5-10 ವರ್ಷ ಇದ್ದರೆ ನಮ್ಮ ದೇಶ ನಂಬರ್ 1 ಆಗೇ ಆಗತ್ತೆ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋಲಿ. ಎಲ್ಲರಿಗೂ ನಮಸ್ಕಾರ.